ಕನ್ನಡಿಗರನ್ನ ಕೆರಳಿಸಿದ ನಟ ಕಮಲ್ ಹಾಸನ್ಗೆ ಮತ್ತೆ ಮುಖಭಂಗ ಆಗಿದೆ. ತಕ್ಷಣ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಕಾರ ಮಾಡಿದೆ. ಹೈಕೋರ್ಟ್ನಲ್ಲಿ ಕೇಸ್ ಇತ್ಯರ್ಥ ಮಾಡಿಕೊಳ್ಳಿ ಅಂತೇಳಿ ಕಮಲ್ ಹಾಸನ್ಗೆ ಚಾಟಿ ಬೀಸಿದೆ. ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ಕೊಟ್ಟಿದೆ. ಕಮಲ್ ಹಾಸನ್ಗೆ ಈಗ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏನಾಯ್ತು? ನಾಗೇಂದ್ರ ಬಾಬು, ಪ್ರಮುಖವಾಗಿ ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ಬಿಡುಗಡೆಗೆ ಸಂಬಂಧಪಟ್ಟಂತೆ ಆ ಒಂದು ಮನವಿಯನ್ನ ಕೋರಿ ಸುಪ್ರೀಂ ಕೋರ್ಟ್ಗೆ ಏನು ಅರ್ಜಿಯನ್ನ ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ಅರ್ಜಿಯನ್ನ ನಕಾರ ಮಾಡಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಈ ಒಂದು ವಿಚಾರ ಹೈಕೋರ್ಟ್ ನಲ್ಲೇ ಹೋಗಿ ಬಗೆಹರಿಸಿಕೊಳ್ಳಿ ಎನ್ನುವಂತಹ ಮಾತನ್ನ ಥಗ್ ಲೈಫ್ ಚಿತ್ರತಂಡಕ್ಕೆ ನಿರ್ದೇಶನವನ್ನ ನೀಡಿದೆ. ಯಾಕಂದ್ರೆ ಪ್ರಮುಖವಾಗಿ ಏನು ಕರ್ನಾಟಕದಲ್ಲಿ ಏನು ಹೈಕೋರ್ಟ್ ನಲ್ಲಿ ನಡೆದಂತಹ ವಿಚಾರಣೆ ಏನಿತ್ತು ಎಲ್ಲವನ್ನ ಕೂಡ ಸುಪ್ರೀಂ ಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡಿದೆ. ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ಒಂದು ಭಾಷೆಯ ಅಂದ್ರೆ ಹಲವು ವರ್ಷಗಳ ಇತಿಹಾಸ ಇರತಕ್ಕಂತ ಒಂದು ಭಾಷೆ ಏನಿದೆ ಆ ಭಾಷೆಯ ವಿರುದ್ಧ ಮಾತನಾಡುವಂತಹ ಸಂದರ್ಭದಲ್ಲಿ ಆ ಒಂದು ರಾಜ್ಯದ ಜನತೆ ಇರಬಹುದು, ಆ ಭಾಷೆ ಮತ್ತು ಸಂಸ್ಕೃತಿಗೆ ಅವಮಾನವನ್ನ ಮಾಡಿರ್ತಕ್ಕಂತಹ ಏನು ಕಮಲ್ ಹಾಸನ್ ಏನಿದ್ದಾರೆ ಅವರು ಕ್ಷಮೆ ಕೇಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗಿತ್ತು. ಹಾಗೇನೆ ಜಡ್ಜ್ ಕೂಡ ಈ ಬಗ್ಗೆ ಏನು ಒಂದಷ್ಟು ಸಲಹೆ ಸೂಚನೆಗಳನ್ನ ಕಮಲ್ ಹಾಸನ್ ಅವರಿಗೂ ಮತ್ತೆ ಚಿತ್ರತಂಡಕ್ಕೆ ಕೊಟ್ಟಿದ್ರು. ಆದ್ರೆ ಆ ಒಂದು ಆದೇಶವನ್ನ ಪಾಲನೆ ಮಾಡದೇ ಇದ್ದಂತ ಸಂದರ್ಭದಲ್ಲಿ ಈ ಒಂದು ವಿಚಾರ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು. ಈಗ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಬಂದಿರೋದ್ರಿಂದ ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ಅರ್ಜಿಯ ವಿಚಾರಣೆಯನ್ನ ನಡೆಸೋದಕ್ಕೆ ನಕಾರವನ್ನ ಉಂಟು ಮಾಡಿದೆ. ಯಾಕಂದ್ರೆ ಪ್ರಮುಖವಾಗಿ ಇದು ಹೈಕೋರ್ಟ್ ನಲ್ಲೇ ತೀರ್ಮಾನ ಆಗಬೇಕು, ನೇರವಾಗಿ ಹೈಕೋರ್ಟ್ಗೆ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿ ಎನ್ನುವಂತಹ ನಿಟ್ಟಿನಲ್ಲಿ ನಿರ್ದೇಶನವನ್ನ ಕೊಟ್ಟಿದೆ. ಅಂದ್ರೆ ಈ ರೀತಿಯಾದಂತಹ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದಷ್ಟು ವಿಚಾರಣೆಗಳನ್ನ ನಡೆಸಬೇಕಾದ್ರೆ ಅರ್ಜಿಯ ಸಂಪೂರ್ಣ ಪರಿಶೀಲನೆ ಆಗುತ್ತೆ. ಇದು ಈ ಒಂದು ಪ್ರಕರಣ ಏನಿದೆ ಈ ಪ್ರಕರಣ ಇಲ್ಲಿಗೆ ಸೂಕ್ತವಾಗುತ್ತಾ ಸುಪ್ರೀಂ ಕೋರ್ಟ್ ನಲ್ಲಿ ಎನ್ನುವಂತಹ ಎಲ್ಲಾ ಪರಿಶೀಲನೆ ಆಗುತ್ತೆ. ಪರಿಶೀಲನೆಯಾದ ನಂತರದಲ್ಲಿ ಈ ಒಂದು ಅರ್ಜಿ ಸಲ್ಲಿಕೆಯನ್ನ ಅಕ್ಸೆಪ್ಟ್ ಮಾಡಲಾಗುತ್ತೆ. ಆದ್ರೆ ಸುಪ್ರೀಂ ಕೋರ್ಟ್ ಇದಕ್ಕೆ ನಕಾರವನ್ನ ಮಾಡಿರೋದ್ರಿಂದ ಸಂಪೂರ್ಣವಾಗಿ ಥಗ್ ಲೈಫ್ ಸಿನಿಮಾ ರಿಲೀಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತಷ್ಟು ಡೆವಲಪ್ಮೆಂಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ಹೈಕೋರ್ಟ್ ಮೊರೆ ಹೋಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಥಗ್ ಲೈಫ್ ಚಿತ್ರತಂಡ ಈಗ ಸಾಕಷ್ಟು ವಿಚಾರಗಳನ್ನ ಮುಂದಿಟ್ಟುಕೊಂಡು ಮತ್ತೆ ಹೈಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರನ್ನ ಕೆರಳಿಸಿದ ನಟ ಕಮಲ್ ಹಾಸನ್ಗೆ ಮತ್ತೆ ಮುಖಭಂಗ ಆಗಿದೆ. ತಕ್ಷಣ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಕಾರ ಮಾಡಿದೆ. ಹೈಕೋರ್ಟ್ನಲ್ಲಿ ಕೇಸ್ ಇತ್ಯರ್ಥ ಮಾಡಿಕೊಳ್ಳಿ ಅಂತೇಳಿ ಕಮಲ್ ಹಾಸನ್ಗೆ ಚಾಟಿ ಬೀಸಿದೆ. ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ಕೊಟ್ಟಿದೆ. ಕಮಲ್ ಹಾಸನ್ಗೆ ಈಗ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏನಾಯ್ತು? ನಾಗೇಂದ್ರ ಬಾಬು, ಪ್ರಮುಖವಾಗಿ ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ಬಿಡುಗಡೆಗೆ ಸಂಬಂಧಪಟ್ಟಂತೆ ಆ ಒಂದು ಮನವಿಯನ್ನ ಕೋರಿ ಸುಪ್ರೀಂ ಕೋರ್ಟ್ಗೆ ಏನು ಅರ್ಜಿಯನ್ನ ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ಅರ್ಜಿಯನ್ನ ನಕಾರ ಮಾಡಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಈ ಒಂದು ವಿಚಾರ ಹೈಕೋರ್ಟ್ ನಲ್ಲೇ ಹೋಗಿ ಬಗೆಹರಿಸಿಕೊಳ್ಳಿ ಎನ್ನುವಂತಹ ಮಾತನ್ನ ಥಗ್ ಲೈಫ್ ಚಿತ್ರತಂಡಕ್ಕೆ ನಿರ್ದೇಶನವನ್ನ ನೀಡಿದೆ. ಯಾಕಂದ್ರೆ ಪ್ರಮುಖವಾಗಿ ಏನು ಕರ್ನಾಟಕದಲ್ಲಿ ಏನು ಹೈಕೋರ್ಟ್ ನಲ್ಲಿ ನಡೆದಂತಹ ವಿಚಾರಣೆ ಏನಿತ್ತು ಎಲ್ಲವನ್ನ ಕೂಡ ಸುಪ್ರೀಂ ಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡಿದೆ. ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ಒಂದು ಭಾಷೆಯ ಅಂದ್ರೆ ಹಲವು ವರ್ಷಗಳ ಇತಿಹಾಸ ಇರತಕ್ಕಂತ ಒಂದು ಭಾಷೆ ಏನಿದೆ ಆ ಭಾಷೆಯ ವಿರುದ್ಧ ಮಾತನಾಡುವಂತಹ ಸಂದರ್ಭದಲ್ಲಿ ಆ ಒಂದು ರಾಜ್ಯದ ಜನತೆ ಇರಬಹುದು, ಆ ಭಾಷೆ ಮತ್ತು ಸಂಸ್ಕೃತಿಗೆ ಅವಮಾನವನ್ನ ಮಾಡಿರ್ತಕ್ಕಂತಹ ಏನು ಕಮಲ್ ಹಾಸನ್ ಏನಿದ್ದಾರೆ ಅವರು ಕ್ಷಮೆ ಕೇಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗಿತ್ತು. ಹಾಗೇನೆ ಜಡ್ಜ್ ಕೂಡ ಈ ಬಗ್ಗೆ ಏನು ಒಂದಷ್ಟು ಸಲಹೆ ಸೂಚನೆಗಳನ್ನ ಕಮಲ್ ಹಾಸನ್ ಅವರಿಗೂ ಮತ್ತೆ ಚಿತ್ರತಂಡಕ್ಕೆ ಕೊಟ್ಟಿದ್ರು. ಆದ್ರೆ ಆ ಒಂದು ಆದೇಶವನ್ನ ಪಾಲನೆ ಮಾಡದೇ ಇದ್ದಂತ ಸಂದರ್ಭದಲ್ಲಿ ಈ ಒಂದು ವಿಚಾರ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು. ಈಗ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಬಂದಿರೋದ್ರಿಂದ ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ಅರ್ಜಿಯ ವಿಚಾರಣೆಯನ್ನ ನಡೆಸೋದಕ್ಕೆ ನಕಾರವನ್ನ ಉಂಟು ಮಾಡಿದೆ. ಯಾಕಂದ್ರೆ ಪ್ರಮುಖವಾಗಿ ಇದು ಹೈಕೋರ್ಟ್ ನಲ್ಲೇ ತೀರ್ಮಾನ ಆಗಬೇಕು, ನೇರವಾಗಿ ಹೈಕೋರ್ಟ್ಗೆ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿ ಎನ್ನುವಂತಹ ನಿಟ್ಟಿನಲ್ಲಿ ನಿರ್ದೇಶನವನ್ನ ಕೊಟ್ಟಿದೆ. ಅಂದ್ರೆ ಈ ರೀತಿಯಾದಂತಹ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದಷ್ಟು ವಿಚಾರಣೆಗಳನ್ನ ನಡೆಸಬೇಕಾದ್ರೆ ಅರ್ಜಿಯ ಸಂಪೂರ್ಣ ಪರಿಶೀಲನೆ ಆಗುತ್ತೆ. ಇದು ಈ ಒಂದು ಪ್ರಕರಣ ಏನಿದೆ ಈ
ಪ್ರಕರಣ ಇಲ್ಲಿಗೆ ಸೂಕ್ತವಾಗುತ್ತಾ ಸುಪ್ರೀಂ ಕೋರ್ಟ್ ನಲ್ಲಿ ಎನ್ನುವಂತಹ ಎಲ್ಲಾ ಪರಿಶೀಲನೆ ಆಗುತ್ತೆ. ಪರಿಶೀಲನೆಯಾದ ನಂತರದಲ್ಲಿ ಈ ಒಂದು ಅರ್ಜಿ ಸಲ್ಲಿಕೆಯನ್ನ ಅಕ್ಸೆಪ್ಟ್ ಮಾಡಲಾಗುತ್ತೆ. ಆದ್ರೆ ಸುಪ್ರೀಂ ಕೋರ್ಟ್ ಇದಕ್ಕೆ ನಕಾರವನ್ನ ಮಾಡಿರೋದ್ರಿಂದ ಸಂಪೂರ್ಣವಾಗಿ ತಗ್ ಲೈಫ್ ಸಿನಿಮಾ ರಿಲೀಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತಷ್ಟು ಡೆವಲಪ್ಮೆಂಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ಹೈಕೋರ್ಟ್ ಮೊರೆ ಹೋಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ತಗ್ ಲೈಫ್ ಚಿತ್ರತಂಡ ಈಗ ಸಾಕಷ್ಟು ವಿಚಾರಗಳನ್ನ ಮುಂದಿಟ್ಟುಕೊಂಡು ಮತ್ತೆ ಹೈಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರನ್ನ ಕೆರಳಿಸಿದ ನಟ ಕಮಲ್ ಹಾಸನ್ಗೆ ಮತ್ತೆ ಮುಖಭಂಗ ಆಗಿದೆ. ತಕ್ಷಣ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಕಾರ ಮಾಡಿದೆ. ಹೈಕೋರ್ಟ್ನಲ್ಲಿ ಕೇಸ್ ಇತ್ಯರ್ಥ ಮಾಡಿಕೊಳ್ಳಿ ಅಂತೇಳಿ ಕಮಲ್ ಹಾಸನ್ಗೆ ಚಾಟಿ ಬೀಸಿದೆ. ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ಕೊಟ್ಟಿದೆ. ಕಮಲ್ ಹಾಸನ್ಗೆ ಈಗ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏನಾಯ್ತು? ನಾಗೇಂದ್ರ ಬಾಬು, ಪ್ರಮುಖವಾಗಿ ಕರ್ನಾಟಕದಲ್ಲಿ ತಗ್ ಲೈಫ್ ಸಿನಿಮಾ ಬಿಡುಗಡೆಗೆ ಸಂಬಂಧಪಟ್ಟಂತೆ ಆ ಒಂದು ಮನವಿಯನ್ನ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ಅರ್ಜಿಯನ್ನ ನಕಾರ ಮಾಡಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಈ ಒಂದು ವಿಚಾರ ಹೈಕೋರ್ಟ್ ನಲ್ಲೇ ಹೋಗಿ ಬಗೆಹರಿಸಿಕೊಳ್ಳಿ ಎನ್ನುವಂತಹ ಮಾತನ್ನ ತಗ್ ಲೈಫ್ ಚಿತ್ರತಂಡಕ್ಕೆ ನಿರ್ದೇಶನವನ್ನ ನೀಡಿದೆ. ಯಾಕಂದ್ರೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಹೈಕೋರ್ಟ್ ನಲ್ಲಿ ನಡೆದಂತಹ ವಿಚಾರಣೆ ಏನಿತ್ತು ಎಲ್ಲವನ್ನ ಕೂಡ ಸುಪ್ರೀಂ ಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡಿದೆ. ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ಒಂದು ಭಾಷೆಯ ಹಲವು ವರ್ಷಗಳ ಇತಿಹಾಸ ಇರತಕ್ಕಂತ ಒಂದು ಭಾಷೆ ಏನಿದೆ ಆ ಭಾಷೆಯ ವಿರುದ್ಧ ಮಾತನಾಡುವಂತಹ ಸಂದರ್ಭದಲ್ಲಿ ಆ ಒಂದು ರಾಜ್ಯದ ಜನತೆ ಇರಬಹುದು, ಆ ಭಾಷೆ ಮತ್ತು ಸಂಸ್ಕೃತಿಗೆ ಅವಮಾನವನ್ನ ಮಾಡಿರ್ತಕ್ಕಂತಹ ಕಮಲ ಹಾಸನ್ ಏನಿದ್ದಾರೆ ಅವರು ಕ್ಷಮೆ ಕೇಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗಿತ್ತು. ಹಾಗೇನೆ ಜಡ್ಜ್ ಕೂಡ ಈ ಬಗ್ಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕಮಲ ಹಾಸನ್ ಅವರಿಗೂ ಮತ್ತೆ ಚಿತ್ರತಂಡಕ್ಕೆ ಕೊಟ್ಟಿದ್ರು. ಆದ್ರೆ ಆ ಒಂದು ಆದೇಶವನ್ನ ಪಾಲನೆ ಮಾಡದೇ ಇದ್ದಂತ ಸಂದರ್ಭದಲ್ಲಿ ಈ ಒಂದು ವಿಚಾರ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು. ಈಗ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಬಂದಿರೋದ್ರಿಂದ ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ಅರ್ಜಿಯ ವಿಚಾರಣೆಯನ್ನ ನಡೆಸೋದಕ್ಕೆ ನಕಾರವನ್ನ ಉಂಟು ಮಾಡಿದೆ. ಯಾಕಂದ್ರೆ ಪ್ರಮುಖವಾಗಿ ಇದು ಹೈಕೋರ್ಟ್ ನಲ್ಲೇ ತೀರ್ಮಾನ ಆಗಬೇಕು, ನೇರವಾಗಿ ಹೈಕೋರ್ಟ್ಗೆ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿ ಎನ್ನುವಂತಹ ನಿಟ್ಟಿನಲ್ಲಿ ನಿರ್ದೇಶನವನ್ನ ಕೊಟ್ಟಿದೆ. ಅಂದ್ರೆ ಈ ರೀತಿಯಾದಂತಹ ಸುಪ್ರೀಂ ಕೋರ್ಟ್ ನಲ್ಲಿ ಒಂದಷ್ಟು ವಿಚಾರಣೆಗಳನ್ನ ನಡೆಸಬೇಕಾದ್ರೆ ಅರ್ಜಿಯ ಸಂಪೂರ್ಣ ಪರಿಶೀಲನೆ ಆಗುತ್ತೆ. ಇದು ಈ ಒಂದು ಪ್ರಕರಣ ಏನಿದೆ ಈ ಪ್ರಕರಣ ಇಲ್ಲಿಗೆ ಸೂಕ್ತವಾಗುತ್ತಾ ಸುಪ್ರೀಂ ಕೋರ್ಟ್ ನಲ್ಲಿ ಎನ್ನುವಂತಹ ಎಲ್ಲಾ ಪರಿಶೀಲನೆ ಆಗುತ್ತೆ. ಪರಿಶೀಲನೆಯಾದ ನಂತರದಲ್ಲಿ ಈ ಒಂದು ಅರ್ಜಿ ಸಲ್ಲಿಕೆಯನ್ನ ಅಕ್ಸೆಪ್ಟ್ ಮಾಡಲಾಗುತ್ತೆ. ಆದ್ರೆ ಸುಪ್ರೀಂ ಕೋರ್ಟ್ ಇದಕ್ಕೆ ನಕಾರವನ್ನ ಮಾಡಿರೋದ್ರಿಂದ ಸಂಪೂರ್ಣವಾಗಿ ತಗ್ ಲೈಫ್ ಸಿನಿಮಾ ರಿಲೀಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತಷ್ಟು ಡೆವಲಪ್ಮೆಂಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ಹೈಕೋರ್ಟ್ ಮೊರೆ ಹೋಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ತಗ್ ಲೈಫ್ ಚಿತ್ರತಂಡ ಈಗ ಸಾಕಷ್ಟು ವಿಚಾರಗಳನ್ನ ಮುಂದಿಟ್ಟುಕೊಂಡು ಮತ್ತೆ ಹೈಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರನ್ನ ಕೆರಳಿಸಿದ ನಟ ಕಮಲ್ ಹಾಸನ್ಗೆ ಮತ್ತೆ ಮುಖಭಂಗ ಆಗಿದೆ. ತಕ್ಷಣ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಕಾರ ಮಾಡಿದೆ. ಹೈಕೋರ್ಟ್ನಲ್ಲಿ ಕೇಸ್ ಇತ್ಯರ್ಥ ಮಾಡಿಕೊಳ್ಳಿ ಅಂತೇಳಿ ಕಮಲ್ ಹಾಸನ್ಗೆ ಚಾಟಿ ಬೀಸಿದೆ. ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ಕೊಟ್ಟಿದೆ. ಕಮಲ್ ಹಾಸನ್ಗೆ ಈಗ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏನಾಯ್ತು? ನಾಗೇಂದ್ರ ಬಾಬು, ಪ್ರಮುಖವಾಗಿ ಕರ್ನಾಟಕದಲ್ಲಿ ತಗ್ ಲೈಫ್ ಸಿನಿಮಾ ಬಿಡುಗಡೆಗೆ ಸಂಬಂಧಪಟ್ಟಂತೆ ಆ ಒಂದು ಮನವಿಯನ್ನ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ಅರ್ಜಿಯನ್ನ ನಕಾರ ಮಾಡಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಈ ಒಂದು ವಿಚಾರ ಹೈಕೋರ್ಟ್ ನಲ್ಲೇ ಹೋಗಿ ಬಗೆಹರಿಸಿಕೊಳ್ಳಿ ಎನ್ನುವಂತಹ ಮಾತನ್ನ ತಗ್ ಲೈಫ್ ಚಿತ್ರತಂಡಕ್ಕೆ ನಿರ್ದೇಶನವನ್ನ ನೀಡಿದೆ. ಯಾಕಂದ್ರೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಹೈಕೋರ್ಟ್ ನಲ್ಲಿ ನಡೆದಂತಹ ವಿಚಾರಣೆ ಏನಿತ್ತು ಎಲ್ಲವನ್ನ ಕೂಡ ಸುಪ್ರೀಂ ಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡಿದೆ. ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ಒಂದು ಭಾಷೆಯ ಹಲವು ವರ್ಷಗಳ ಇತಿಹಾಸ ಇರತಕ್ಕಂತ ಒಂದು ಭಾಷೆ ಏನಿದೆ ಆ ಭಾಷೆಯ ವಿರುದ್ಧ ಮಾತನಾಡುವಂತಹ ಸಂದರ್ಭದಲ್ಲಿ ಆ ಒಂದು ರಾಜ್ಯದ ಜನತೆ ಇರಬಹುದು, ಆ ಭಾಷೆ ಮತ್ತು ಸಂಸ್ಕೃತಿಗೆ ಅವಮಾನವನ್ನ ಮಾಡಿರ್ತಕ್ಕಂತಹ ಕಮಲ ಹಾಸನ್ ಏನಿದ್ದಾರೆ ಅವರು ಕ್ಷಮೆ ಕೇಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗಿತ್ತು. ಹಾಗೇನೆ ಜಡ್ಜ್ ಕೂಡ ಈ ಬಗ್ಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕಮಲ ಹಾಸನ್ ಅವರಿಗೂ ಮತ್ತೆ ಚಿತ್ರತಂಡಕ್ಕೆ ಕೊಟ್ಟಿದ್ರು. ಆದ್ರೆ ಆ ಒಂದು ಆದೇಶವನ್ನ ಪಾಲನೆ ಮಾಡದೇ ಇದ್ದಂತ ಸಂದರ್ಭದಲ್ಲಿ ಈ ಒಂದು ವಿಚಾರ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು.
ಮತ್ತು ಈಗ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಬಂದಿರೋದ್ರಿಂದ ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ಅರ್ಜಿಯ ವಿಚಾರಣೆಯನ್ನ ನಡೆಸೋದಕ್ಕೆ ನಕಾರವನ್ನ ಉಂಟು ಮಾಡಿದೆ. ಯಾಕಂದ್ರೆ ಪ್ರಮುಖವಾಗಿ ಇದು ಹೈಕೋರ್ಟ್ ನಲ್ಲೇ ತೀರ್ಮಾನ ಆಗಬೇಕು, ನೇರವಾಗಿ ಹೈಕೋರ್ಟ್ಗೆ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿ ಎನ್ನುವಂತಹ ನಿಟ್ಟಿನಲ್ಲಿ ನಿರ್ದೇಶನವನ್ನ ಕೊಟ್ಟಿದೆ. ಅಂದ್ರೆ ಈ ರೀತಿಯಾದಂತಹ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದಷ್ಟು ವಿಚಾರಣೆಗಳನ್ನ ನಡೆಸಬೇಕಾದ್ರೆ ಅರ್ಜಿಯ ಸಂಪೂರ್ಣ ಪರಿಶೀಲನೆ ಆಗುತ್ತೆ. ಇದು ಈ ಒಂದು ಪ್ರಕರಣ ಏನಿದೆ, ಈ ಪ್ರಕರಣ ಇಲ್ಲಿಗೆ ಸೂಕ್ತವಾಗುತ್ತಾ ಸುಪ್ರೀಂ ಕೋರ್ಟ್ ನಲ್ಲಿ ಎನ್ನುವಂತಹ ಎಲ್ಲಾ ಪರಿಶೀಲನೆ ಆಗುತ್ತೆ. ಪರಿಶೀಲನೆಯಾದ ನಂತರದಲ್ಲಿ ಈ ಒಂದು ಅರ್ಜಿ ಸಲ್ಲಿಕೆಯನ್ನ ಅಕ್ಸೆಪ್ಟ್ ಮಾಡಲಾಗುತ್ತೆ. ಆದ್ರೆ ಸುಪ್ರೀಂ ಕೋರ್ಟ್ ಇದಕ್ಕೆ ನಕಾರವನ್ನ ಮಾಡಿರೋದ್ರಿಂದ ಸಂಪೂರ್ಣವಾಗಿ ತಗ್ ಲೈಫ್ ಸಿನಿಮಾ ರಿಲೀಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತಷ್ಟು ಡೆವಲಪ್ಮೆಂಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ಹೈಕೋರ್ಟ್ ಮೊರೆ ಹೋಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ತಗ್ ಲೈಫ್ ಚಿತ್ರತಂಡ ಈಗ ಸಾಕಷ್ಟು ವಿಚಾರಗಳನ್ನ ಮುಂದಿಟ್ಟುಕೊಂಡು ಮತ್ತೆ ಹೈಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.